ಮೈಸೂರು ಅಂದರೆ ಎರಡು ವಿಷಯಕ್ಕೆ ಬಹಳನೇ ಫೇಮಸ್ಸು. ಒಂದು ದಸರಾ ಹಬ್ಬ, ಹಾಗೆಯೇ ಹೋಟೆಲ್ ಹನುಮಂತು ಮಟನ್ ಪಲಾವ್. ರೀಸೆಂಟಾಗಿ ಜನ ಮೈಸೂರು ಪ್ಯಾಲೇಸ್ನ ನೋಡೋದಕ್ಕಿಂತ ಹೆಚ್ಚಾಗಿ ಈ ಹೋಟೆಲ್ ಹನುಮಂತು ಮಟನ್ ಪಲಾವ್ ತಿನ್ನಬೇಕು ಅಂತಲೇ ಆಲ್ಮೋಸ್ಟ್ 200 ಕಿಲೋಮೀಟರ್ಸ್ ಲಾಂಗ್ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ. ಯಾಕೆ ಏನು ಈ ಪಲಾವ್ ಅಷ್ಟೊಂದು ಚೆನ್ನಾಗಿರುತ್ತೆ, ಏನು ಎಲ್ಲರೂ ಅಷ್ಟು ಮಾತಾಡ್ತಾರೆ, ಅಷ್ಟೊಂದು ಫೇಮಸ್ ಆಗಿದೆ ಅಂತ ಎಲ್ರಿಗೂ ಅಂದೇ ಅನಿಸುತ್ತೆ. ಅದೇ ಕ್ಯೂರಿಯಾಸಿಟಿ ಕೂಡ ಬರುತ್ತೆ. ಸೊ ನಾನು ಕೂಡ ಅದೇ ಕ್ಯೂರಿಯಾಸಿಟಿ ಮೇಲೆ ಅವ್ರ ಹೋಟ್ಲಿಗೆ ಹೋಗಿ ಆ ಪಲಾವ್ನ ತಿಂದೆ. ಹೌದು, ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಬಿರಿಯಾನಿ ಅಂತ ಖಂಡಿತ ಕರೆಯೋಕ್ಕಾಗಲ್ಲ, ಯಾಕೆಂದರೆ ಬಿರಿಯಾನಿನಲ್ಲಿ ಮಸಾಲೆ ಜಾಸ್ತಿ ಇರುತ್ತೆ. ಬಟ್ ಇದು ಪಲಾವ್ ಆಗಿರೋದ್ರಿಂದ ಆ ಥರ ಮಸಾಲೆ ಯಾವುದೂ ಇರೋದಿಲ್ಲ, ತುಂಬ ಪ್ಲೇನ್ ಆಗಿರುತ್ತೆ. ಆದರೆ ರೈಸಲ್ಲಿ ಮಾತ್ರ ಫ್ಲೇವರ್ ತುಂಬಾ ಸಖತ್ತಾಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಅದೇ ಹೋಟೆಲ್ ಹನುಮಂತು ಪಲಾವ್ ರೆಸಿಪಿನ ತೋರಿಸ್ಕೊಡ್ತೀವಿ. ಸೊ ನೀವು ಅನ್ಕೋಬೋದು, ಹೇಗೆ ನನಗೆ ಹೇಗೆ ಗೊತ್ತು ಆ ರೆಸಿಪಿ, ಏನೋ ಒಂದು ತೋರಿಸ್ಬಿಡ್ತೀನಿ ಅಂತ ಅಂದ್ಕೊತೀರಾ. ಖಂಡಿತ ಅಲ್ಲ. ನಾನು ಹಾಗೆ ಹೇಳಿದ್ನಲ್ಲ, ನನಗೂ ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು. ಸೊ ನಾನು ಹೋಗಿ ಟೇಸ್ಟ್ ಮಾಡಿದೆ ಅಂತ. ಅಲ್ಲಿ ಹೋದಾಗ ಏನಾಯಿತು ಅಂದರೆ, ಅವ್ರು ಪಲಾವ್ನ ಸರ್ವ್ ಮಾಡಿದ ತಕ್ಷಣ ಫಸ್ಟ್ ಬೈಟ್ ತಿಂದಿದ ತಕ್ಷಣ ನನಗೆ ಅನಿಸಿದ್ದೆ ಸೇಮ್ ನಮ್ಮಮ್ಮನೂ ಕೂಡ ಇದೇ ಥರನೇ ಮಾಡೋದು ಅಂತ. ಹೌದು, ನಮ್ಮಮ್ಮ ಕೂಡ ಸುಮಾರು 25 ವರ್ಷದಿಂದ ಪಲಾವ್ನ ಮಾಡ್ತಾರೆ. ಸೇಮ್ ಅದೇ ಟೇಸ್ಟೇ ಇರುತ್ತೆ. ನನ್ನ ಜೊತೆಗೆ ಬಂದಿದ್ದಂಥ ನನ್ನ ಫ್ರೆಂಡ್ಸು, ಕಸಿನ್ ಕೂಡ ಅದನ್ನೇ ಹೇಳಿದ್ರು, ನಾವು ಅಷ್ಟು ದೂರದಿಂದ ಬಂದ್ವಿ, ಈ ಟೇಸ್ಟ್ ಸೇಮ್ ನಿಮ್ಮಮ್ಮ ಮಾಡಿದ ಥರನೇ ಇದೆ ಅಂತ. ಸೊ ಅದೇ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತಿದೆ ಅಲ್ಲ, ಅದನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವಾಗೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಫಟಾಫಟ್ ಅಂತ ನೋಟಿಫಿಕೇಷನ್ ಬರುತ್ತೆ. ಸೊ ಇನ್ಯಾಕೆ ಲೇಟ್ ಮಾಡೋದು, ಬನ್ನಿ ಇವತ್ತಿನ ರೆಸಿಪಿ ಹೋಟೆಲ್ ಹನುಮಂತು ಮಟನ್ ಪಲಾವ್ನ ಸ್ಟಾರ್ಟ್ ಮಾಡೋಣ. ಫಸ್ಟು ಒಂದು ಪೇಸ್ಟ್ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಾನೊಂದು ಸುಮಾರು 15 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಹಾಗೆಯೇ 3 ಇಂಚಷ್ಟು ಶುಂಠಿ, ಹಾಗೆ 3 ದೊಡ್ಡ ಗಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ನಾನು ಇಲ್ಲಿ ಬೆಳ್ಳುಳ್ಳಿದು ಸಿಪ್ಪೆನ ಬಿಡಿಸಿಲ್ಲ, ಸಿಪ್ಪೆ ಸಮೇತನೇ ಹಾಕೋತಾ ಇದ್ದೀನಿ. ನೀವು ಯಾವುದೇ ಬಿರಿಯಾನಿ ಪಲಾವ್ ಏನೇ ಮಾಡಿದ್ರೂ ಸರಿ, ಸಿಪ್ಪೆ ಸಮೇತನೇ ಹಾಕ್ಕೊಳ್ಳಿ, ಅದ್ರ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ತುಂಬಾ ಫೈನ್ ಆಗಿರಬೇಕು, ಯಾಕೆಂದರೆ ಇದು ಪಲಾವ್ ಬಿರಿಯಾನಿ ಅಲ್ಲ. ನಾವು ತಿನ್ನುವಾಗ ಯಾವುದೇ ರೀತಿ ಮಸಾಲೆಗಳು ಬಾಯಿಗೆ ಸಿಗಬಾರ್ದು, ಪ್ಲೇನ್ ಆಗಿರಬೇಕು. ಅದಕ್ಕೆ ಈಗ ಒಂದು ಕುಕ್ಕರ್ನ ಕಾಯಕ್ಕಿಟ್ಟಿದ್ದೆ. ಫಸ್ಟು ಮಟನ್ನ ಒಗ್ಗರಣೆ ಹಾಕೊಂಡ್ಬಿಡೋಣ. ಅದಕ್ಕೆ ನಾನು 3 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪನೇ ಈರುಳ್ಳಿ ಹಾಕೋತಾ ಇದ್ದೀನಿ, ಪ್ಲೇನ್ ಒಗ್ಗರಣೆ ಹಾಕಬಾರ್ದು. ಈರುಳ್ಳಿನ 1 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ಇಲ್ಲಿ ನಾನು 3/4 kg ಮಟನ್ನ ತೊಗೊಂಡಿದ್ದೀನಿ. ನೀವು ಬಿರಿಯಾನಿ ಮಾಡುವಾಗ ಮಟನ್ ಸೆಲೆಕ್ಷನ್ ತುಂಬಾ ಇಂಪಾರ್ಟೆಂಟ್. ಒಳ್ಳೆ ಮಟನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಒಳ್ಳೆ ಫ್ಯಾಟ್ ಕಂಟೆಂಟ್ ಇರಬೇಕು, ಹಾಗೆಯೇ ಬಿರಿಯಾನಿ ಚೆನ್ನಾಗಿ ಬರೋದು. ಈಗ ಇದನ್ನು ಕೂಡ ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತೀನಿ. ನೀವು ಹುರಿತಾ ಮಟನಲ್ಲಿರೋ ನೀರೆಲ್ಲ ಬಿಡೋಕ್ಕೆ ಸ್ಟಾರ್ಟ್ ಆಗತ್ತೆ, ಅಲ್ಲಿ ತನಕ ಹುರ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಅರಿಶಿನ, ಹಾಗೆಯೇ ಮಟನ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಬಾಡಿಸ್ಕೋಬೇಕು. ಮಟನಲ್ಲಿರೋ ನೀರೆಲ್ಲ ಕಂಪ್ಲೀಟಾಗಿ ಹೋಗಬೇಕು, ಅಲ್ಲಿ ತನಕ ಚೆನ್ನಾಗಿ ಹುರ್ಕೋಬೇಕು. ಸೊ ನೋಡಿ, ಮಟನಲ್ಲಿರೋ ನೀರೆಲ್ಲ ಹಿಂಗಿದೆ. ಈಗ ಬರೀ ಎಣ್ಣೆ ಮತ್ತು ಮಟನಲ್ಲಿರೋ ಫ್ಯಾಟ್ ಕಂಟೆಂಟ್ ಅಷ್ಟೇ ಇರೋದು. ಮಟನಲ್ಲಿರೋ ಕೆಟ್ಟ ನೀರೆಲ್ಲ ಹಿಂಗದ ಮೇಲೆ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು. ಬೈ ಚಾನ್ಸ್ ನೀವೇನಾರ ಮಟನಲ್ಲಿರೋ ಕೆಟ್ಟ ನೀರು ಜೊತೆಗೆ ಮಾಮೂಲಿ ನೀರನ್ನ ಹಾಕಿ ಬೇಯಿಸ್ಕೊಂಬಿಟ್ರೆ ಆ ಮಟನ್ದು ಕೆಟ್ಟ ಸ್ಮೆಲ್ಲು ಹಾಗೆ ಉಳ್ಕೊಂಬಿಡತ್ತೆ, ಬಿರಿಯಾನಿ ಖಂಡಿತ ತಿನ್ನೋಕ್ಕಾಗೋದಿಲ್ಲ. ಸೊ ನಾನಿಲ್ಲಿ ನೀರೆಲ್ಲ ಹಿಂಗದ ಮೇಲೆ 1 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು 5 ವಿಸಿಲ್ ಬರ್ಸ್ಕೊತೀನಿ. ಇದು ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ. ಅಕಸ್ಮಾತ್ ಎಳೆಯದಾಗಿ ಟೆಂಡರ್ ಆಗಿದ್ದರೆ 2 ಕೂಗೆ ಸಾಕು, ಇಲ್ಲಾಂದರೆ ಮಟನ್ ಬಲ್ತಿದ್ರೆ ಒಂದು 5ರಿಂದ 8 ಕೂಗು ಖಂಡಿತ ಬೇಕೇ ಬೇಕು. ಇಲ್ಲಿ ಮಟನ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನಾನು. ಈ ಸಮಯದಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ, ಅಕಸ್ಮಾತ್ ಬೆಂದಿಲ್ಲ ಅಂದರೆ ಮತ್ತೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇನ್ನೂ ಒಂದು 2 ವಿಸಿಲ್ ಎಕ್ಸ್ಟ್ರಾ ಬರೆಸ್ಕೊಳ್ಳಿ. ಒಟ್ಟಿನಲ್ಲಿ ಬಿರಿಯಾನಿಗೆ ಮಟನ್ ಪೀಸ್ ಸಾಫ್ಟಾಗಿದ್ರೇ ತಿನ್ನಬೇಕು ಅಂತ ಅನ್ಸೋದು, ಇಲ್ಲಾಂದರೆ ಬೇಜಾರಾಗೋಗುತ್ತೆ. ಈಗ ಬಿರಿಯಾನಿ ಒಗ್ಗರಣೆನ ಸ್ಟಾರ್ಟ್ ಮಾಡೋಣ. ನಾನು ಮಟನ್ ಮತ್ತು ಆ ನೀರನ್ನ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಅದೇ ಕುಕ್ಕರ್ನ ಕಾಯಕ್ಕೆ ಇಟ್ಕೊಂಡಿದ್ದೆ. ಅದಕ್ಕೆ ಅರ್ಧ ಕಪ್ಪಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. 1 ಪೀಸ್ ಚಕ್ಕೆ, 4-5 ಲವಂಗ, 2 ಮರಾಠಿ ಮೊಗ್ಗು, 1-3 ಏಲಕ್ಕಿ, ಹಾಗೆಯೇ ಅರ್ಧ ಸ್ಪೂನ್ ಸೋಂಪು. ಇದರ ಜೊತೆಗೆ 5ರಿಂದ 6 ಬಿರಿಯಾನಿ ಎಲೆಗಳನ್ನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತೀನಿ. ಈ ಹೋಲ್ ಗರಂ ಮಸಾಲ ಸ್ಪೈಸಸ್ಸು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಅದರ ಫ್ಲೇವರೆಲ್ಲ ಎಣ್ಣೆ ಒಳಗೆ ಬಿಟ್ಕೋಬೇಕು.
ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ, ಇಲ್ಲಾಂದರೆ ಸೀದೋಗತ್ತೆ. ಇದಕ್ಕೆ ನಾನು 3 ಸಣ್ಣ ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸೈಜ್ ಚಿಕ್ಕದಾಗಿದ್ದಕ್ಕೆ ನಾನು 3 ತೊಗೊಂಡೆ, ಮೀಡಿಯಮ್ ಸೈಜ್ ಆದರೆ 2 ಸಾಕು. ಇಲ್ಲಿ ಈರುಳ್ಳಿ ಏನು ಕಂಪ್ಲೀಟ್ ಗೋಲ್ಡನ್ ಫ್ರೈ ಆಗೋದು ಬೇಕಾಗಿಲ್ಲ, ಸ್ವಲ್ಪ ಸಾಫ್ಟಾಗಿ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಈರುಳ್ಳಿ. ನಾನು ಈರುಳ್ಳಿ ಜೊತೆಗೆ ಕಲ್ಲುವಾನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇದನ್ನು ಹೀಗೆ ಹಾಕ್ಕೊಂಡು ಹುರ್ಕೋಬೇಕು. ಅಕಸ್ಮಾತ್ ನಾವು ಚಕ್ಕೆ, ಲವಂಗ, ಏಲಕ್ಕಿ ಹಾಕಿದಾಗ ಕಲ್ಲುವಾನ ಹಾಕ್ಕೊಂಡು ಹುರ್ಕೊಂಡ್ರೆ ಸೀದೋಗತ್ತೆ, ಆಗ ಬಿರಿಯಾನಿ ಅಷ್ಟು ಚೆನ್ನಾಗಿರೋದಿಲ್ಲ. ಅದಕ್ಕೆ ನಾನು ಈರುಳ್ಳಿ ಜೊತೆ ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ. ಈರುಳ್ಳಿ ಆಗಿದೆ. ಈಗ ಇದಕ್ಕೆ ನಾವು ಹಾಗೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತೀನಿ. ಇದು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಹಾಗೆಯೇ ಈ ಪೇಸ್ಟ್ ಹಾಕಿದ್ಮೇಲೆ ಫ್ರೈ ಮಾಡ್ತಾಯಿದ್ರೆ ಒಳ್ಳೆ ಘಮ ಬರುತ್ತೆ. ಆ ಘಮ ಎಷ್ಟು ಸಖತ್ತಾಗಿರುತ್ತೆ ಅಂದರೆ ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಅಷ್ಟು ಚೆನ್ನಾಗಿರುತ್ತೆ. ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಾಕೋತೀನಿ, ಯಾಕೆಂದರೆ ಅದರಲ್ಲೂ ಪೇಸ್ಟ್ ಉಳ್ಕೊಂಡಿರತ್ತಲ್ಲ ಅದಕ್ಕೆ. ಆ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಈ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯ್ದು ಕಂಪ್ಲೀಟ್ ಹಸಿ ವಾಸನೆ ಹೋಗಿ ಎಣ್ಣೆ ಬಿಡಬೇಕು, ಅಲ್ಲಿ ತನಕ ಹುರ್ಕೋತೀನಿ. ಇದು ಎಣ್ಣೆ ಎಲ್ಲ ಬಿಟ್ಟು ಆಗಿದೆ. ಈಗ ಇದಕ್ಕೆ ನಾನು 1 ಹಿಡಿಯಷ್ಟು ಪುದೀನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಪುದೀನ ಸೊಪ್ಪನ್ನ ಕಟ್ ಮಾಡಿಲ್ಲ, ಬರೀ ಎಲೆಗಳನ್ನ ಬಿಡಿಸ್ಕೊಂಡಿದ್ದೀನಿ, ಅದನ್ನು ತೊಳೆದು ಹಾಕ್ಕೊಂಡಿದ್ದೀನಿ. ಇದು ಕೂಡ 1-2 ನಿಮಿಷ ಫ್ರೈ ಆಗಲಿ. ಇದಕ್ಕೆ ಹಾಗೆ ಮಟನ್ ಸ್ಟಾಕ್ ಏನಿತ್ತಲ್ಲ, ಅಂದರೆ ಮಟನ್ ಬೇಯಿಸ್ಕೊಂಡಿದ್ದ ನೀರು, ಅರ್ಧದಷ್ಟು ನೀರನ್ನ ಹಾಕ್ಕೋತೀನಿ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ನಾವು ಮಟನ್ ನೀರನ್ನ ಹಾಕ್ಕೊಂಡಿದ್ವಲ್ಲ ಅದರಲ್ಲಿ ಮಟನ್ ಫ್ಲೇವರ್ ತುಂಬಾ ಇರುತ್ತೆ. ಅದು ಶುಂಠಿ ಬೆಳ್ಳುಳ್ಳಿ ಜೊತೆ ಮಿಕ್ಸ್ ಆದರೆ ಬಿರಿಯಾನಿ ಟೇಸ್ಟೇ ಸಖತ್ತಾಗಿರುತ್ತೆ. ಮಟನ್ ನೀರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಫ್ರೈ ಆದಮೇಲೆ ಅದರದ್ದು ಎಣ್ಣೆ ಕೂಡ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಮಟನ್ನಲ್ಲಿರೋ ಫ್ಯಾಟ್ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಇದಕ್ಕೆ ಒಂದು ದೊಡ್ಡ ಟೊಮ್ಯಾಟೋನ ಸಣ್ಣದಾಗಿ ಹೆಚ್ಚಿಕೊಂಡಿರೋದನ್ನು ಹಾಕೋತಾ ಇದ್ದೀನಿ. ಟೊಮ್ಯಾಟೊ ದೊಡ್ಡದಾದರೆ 1 ಸಾಕು, ಅಕಸ್ಮಾತ್ ಮೀಡಿಯಮ್ ಸೈಜ್ ಆದರೆ 2 ಬೇಕಾಗತ್ತೆ. ಈಗ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕೋತೀನಿ. ಹಾಗೆ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಅಥವಾ ಬಿರಿಯಾನಿ ಮಸಾಲ ಯಾವುದಾದ್ರೂ ಪರವಾಗಿಲ್ಲ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಹಾಗೆ ಇಲ್ಲೊಂದು ವಿಷಯ ಗಮನದಲ್ಲಿರಬೇಕು, ಗರಂ ಮಸಾಲ ಅಥವಾ ಬಿರಿಯಾನಿ ಪೌಡರ್ನ ನೀವು ಹೆಚ್ಚಾಗಿ ಹಾಕೋಕ್ಕೆ ಹೋಗಬೇಡಿ. ಅರ್ಧ ಸ್ಪೂನ್ ಹಾಕಿ, ಇಲ್ಲಾಂದರೆ ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ಹಾಕಿ. ನೀವೇನಾರ ಜಾಸ್ತಿ ಹಾಕಿಬಿಟ್ರೆ ಬರೀ ಅದರದ್ದೇ ಟೇಸ್ಟ್ ಬಂದ್ಬಿಡುತ್ತೆ. ಈಗ ಇದಕ್ಕೆ ನಾನು ಒಂದು 4-5 ಪೀಸಷ್ಟು ಮಟನ್ ಫ್ಯಾಟ್ನ ಇಟ್ಕೊಂಡಿದ್ದೆ, ಅಂದರೆ ಮಟನ್ ಕೊಬ್ಬು, ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದು ಕೂಡ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದರ ಎಣ್ಣೆ ಎಲ್ಲ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಬೇಯಿಸಿರೋ ಮಟನ್ ಮತ್ತು ಸ್ವಲ್ಪ ಮಿಕ್ಕಿತ್ತಲ್ಲ ನೀರು, ಅದನ್ನು ಹಾಕ್ಕೊಂಡು ಈಗ ಇದು ಕೂಡ ಕಂಪ್ಲೀಟಾಗಿ ಚೆನ್ನಾಗಿ ಫ್ರೈ ಆಗಬೇಕು. ಮಟನ್ದು ಫ್ಯಾಟೆಲ್ಲ ಇನ್ನಷ್ಟು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಾನು ಇಲ್ಲಿ 3 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಕುದಿಯೋಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನಾನು 2 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ 3 ಗ್ಲಾಸಷ್ಟು ನೀರು ಪ್ಲಸ್ 1 ಗ್ಲಾಸಷ್ಟು ಮಟನ್ ನೀರು ಇತ್ತಲ್ಲ ಆ ಕೌಂಟು ಕೂಡ ತೊಗೋಬೇಕು. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರಿನ ಲೆಕ್ಕ. ಇದು ಚೆನ್ನಾಗಿ ಕುದಿ ಬರಲಿ. ಕುದಿ ಬಂದಮೇಲೆ ಅರ್ಧ ನಿಂಬೆಹಣ್ಣು ಹಿಂಡ್ಕೋತೀನಿ. ಈ ನಿಂಬೆಹಣ್ಣು ಹಾಕಲೇಬೇಕು, ಯಾಕೆಂದರೆ ನಾವು ಟೊಮ್ಯಾಟೊ ಒಂದೇ ಅಲ್ವಾ ಹಾಕಿರೋದು, ಅದಕ್ಕೆ ನಿಂಬೆಹಣ್ಣು ಬೇಕೇ ಬೇಕು. ಇದು ಚೆನ್ನಾಗಿ ಕುದಿಬೇಕು. ಆಮೇಲೆ ನಾವು ತೊಳೆದಿರೋಂಥ ಅಕ್ಕಿನ ಹಾಕೋಬೇಕು. ಯಾವುದೇ ಕಾರಣಕ್ಕೂ ನೀರು ಕುದಿದೇ ಇದ್ದಾಗ ಅಕ್ಕಿನ ಹಾಕೋಕ್ಕೆ ಹೋಗ್ಬಿಡಿ, ಬಿರಿಯಾನಿ ಟೇಸ್ಟ್ ಖಂಡಿತ ಚೆನ್ನಾಗಿ ಬರೋದಿಲ್ಲ. ಈ ನೀರು ಚೆನ್ನಾಗಿ ಕುದ್ರೇ ಮಟನ್ ಫ್ಲೇವರ್ ಇನ್ನೂ ಜಾಸ್ತಿ ಬರೋದು. ಈಗ ಅದಕ್ಕೆ ನಾನು ತೊಳೆದಿರೋಂಥ ಅಕ್ಕಿ 2 ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಹೀಗೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ಕೂಗಿಸ್ಕೋಬೋದು. ಇಲ್ಲ ನಿಮ್ಮ ಹತ್ರ ಜಾಸ್ತಿ ಟೈಮ್ ಇದೆ ಅಂದರೆ ಈ ನೀರೆಲ್ಲ ಕಂಪ್ಲೀಟಾಗಿ ಖಾಲಿ ಆದಮೇಲೆ, ಅಂದರೆ ರೈಸು ಒಂದು ಆಲ್ಮೋಸ್ಟ್ 99% ಕುಕ್ ಆದಮೇಲೆ ಆಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಕಂಪ್ಲೀಟ್ ಲೋ ಫ್ಲೇಮಲ್ಲಿ 10 ಮಿನಿಟ್ಸ್ ಸ್ಲೋ ಕುಕ್ ಮಾಡಿದ್ರೆ ಸಾಕು. ನಿಮ್ಮ ಚಾಯ್ಸ್. ನಾನು ಇಲ್ಲಿ 2 ಕೂಗನ್ನ ಕೂಗಿಸ್ಕೊಂಡೆ. ಈಗ ಬಿರಿಯಾನಿ ರೆಡಿ ಆಗಿದೆ. ಓಪನ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ. ನೋಡಿ, ಸೇಮ್ ಹನುಮಂತು ಮಟನ್ ಪಲಾವ್ ನಾವು ನೋಡಿರ್ತೀವಲ್ಲ ಅಥವಾ ತಿಂದಿರ್ತೀವಲ್ಲ ಅದೇ ಕಲರೇ ಇದೆ. ರುಚಿನೂ ಕೂಡ ಅಷ್ಟೇ ಅದೇ ರುಚಿನೇ ಇರುತ್ತೆ. ಈಗ ಇದನ್ನು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓವರಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅನ್ನ ಮುದ್ದೆ ಆಗೋಗುತ್ತೆ. ಸೊ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡೋದಕ್ಕೆ ತುಂಬಾ ಪ್ಲೇನಾಗಿ ಕಾಣಿಸುತ್ತೆ, ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ಬರೀ ಶುಂಠಿ ಬೆಳ್ಳುಳ್ಳಿ ಫ್ಲೇವರೇ ಇರುತ್ತೆ. ತಿಂತಾಯಿದ್ರೆ ಇನ್ನಷ್ಟು ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ.
ಬಿರಿಯಾನಿ ಆದರೆ ಮಸಾಲ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಒಂದ್ಸರಿ ತಿಂದರೆ ಸಾಕಾಗೋಗುತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸಲ್ಲ. ಆದರೆ ಇದು ತುಂಬಾ ಲೈಟಾಗಿ ಪ್ಲೇನಾಗಿ ಇರೋದ್ರಿಂದ ಇನ್ನಷ್ಟು ತಿನ್ನಬೇಕು ಅಂತ ಅನಿಸುತ್ತೆ. ಜೊತೆಗೆ ಮಟನ್ನ ಸಖತ್ತಾಗಿ ಬೇಯಿಸ್ಕೊಂಡಿದ್ರು ಅಂತೂ ತಿಂತಾನೇ ಇರಬೇಕು ಅಂತ ಅನಿಸುತ್ತೆ. ಸೊ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಮಟನ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ತಿಂದಾಗೂ ಕೂಡ ಅಷ್ಟೇ ಸಖತ್ತಾಗಿತ್ತು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ಹೋಟೆಲ್ ಹನುಮಂತು ಮಟನ್ ಪಲಾವ್ನ ಮಾಡ್ಕೋಬೋದು ಅಂತ. ನೀವಿನ್ನು ಮುಂದಕ್ಕೆ ಲಾಂಗ್ ಡ್ರೈವ್ ಮಾಡ್ಕೊಂಡು ಹೋಗಿ ತಿನ್ನೋ ಅಂಥ ನೆಸೆಸಿಟಿನೇ ಇಲ್ಲ. ಮನೆಯಲ್ಲೇ ಆರಾಮಾಗಿ ವೀಕೆಂಡಲ್ಲಿ ಈ ಪಲಾವ್ ರೆಸಿಪಿನ ಟ್ರೈ ಮಾಡಿ ತಿನ್ನಿ. ಹಾಗೆ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಮಾತ್ರ ತಿಳಿಸೋದನ್ನು ಮರಿಬೇಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. So stay tuned to my channel until the next video.